Namaskara, praise the Lord Jesus. 5 influential, 5 powerful, 5 meaningful, 5 most searched, 5 most used Psalms in the Bible. ಇಂಗ್ಲೀಷಲ್ಲಿ ಹೇಳಿದ್ನಲ್ವಾ, ಈ 5 ಕೀರ್ತನೆಗಳು ಬಹಳ ಪ್ರಭಾವ ಬೀರುವಂಥ, ಉಪಯೋಗಿಸಲ್ಪಡುವಂಥ, ಹೆಚ್ಚು ಹುಡುಕುವಂಥ, ಹೆಚ್ಚು ಆಶೀರ್ವಾದಕರವಾಗಿರುವಂಥ ಬಲವುಳ್ಳ ಕೀರ್ತನೆಗಳು 5 ಮಾತ್ರನೇನಾ ಅಂದರೆ ಹಾಗಲ್ಲ. ಆದರೆ ಅತಿ ಹೆಚ್ಚು ಬಾರಿ, ಅತಿ ಹೆಚ್ಚು ಜನ, ಅತಿ ಹೆಚ್ಚು ಸಮಯಗಳಲ್ಲಿ ಉಪಯೋಗಿಸುವಂಥ 5 ಮುಖ್ಯವಾದ ಕೀರ್ತನೆಗಳು ಮತ್ತು ನನಗೂ ಇಷ್ಟವಾದ 5 ಕೀರ್ತನೆಗಳು. ಕೆಲವು ಸಾರಿ 5ರಲ್ಲಿ ಎಲ್ಲ ಕೀರ್ತನೆಗಳನ್ನು ಇಡೋಕ್ಕಾಗಲ್ಲ. ಟಾಪ್ 10ನಲ್ಲಿ ಇಡ್ಬೋದು, ಆದರೆ ಟಾಪ್ 5ಅಲ್ಲಿ ಇಡುವುದು ಬಹಳ ಕಷ್ಟ. ನಾನು ಬಹಳ ಫೇಮಸ್ ಆಗಿರುವ ಮೊದಲನೇ ಸ್ಯಾಮ್ ಯಾವುದು, ಕೀರ್ತನೆ ಯಾವುದು ಅಂತ ಮೊದಲಲ್ಲೇ ಹೇಳಲ್ಲ. 5, 4, 3, 2, 1ನೇದು ಬಹಳ ಉಪಯೋಗಿಸುವ 1ನೇ ಕೀರ್ತನೆ ಯಾವುದು ಅಂತ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗಾದರೆ ಟಾಪ್ 5ಅಲ್ಲಿ ನನಗಿಷ್ಟವಾದಂಥ, ಅನೇಕರಿಗಿಷ್ಟವಾದಂಥ, ಉಪಯೋಗಿಸಲ್ಪಡುವಂಥ ಕೀರ್ತನೆ ಯಾವುದಪ್ಪ ಅಂದರೆ ಸಾಮ್ 1, ಕೀರ್ತನೆ 1ನೇ ಕೀರ್ತನೆ ಆದರೂ ಕೂಡ ಅನೇಕ ಕೀರ್ತನೆಗಳು ಈ ಕೀರ್ತನೆಗಿಂತ ಹೆಚ್ಚಾಗಿ ಉಪಯೋಗಿಸಲ್ಪಡುತ್ತವೆ. ಆದರೆ ಈ ಮೊದಲ ಕೀರ್ತನೆಯಲ್ಲಿ ಏನಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಏನಿದೆ ಆ ಕೀರ್ತನೆಯಲ್ಲಿ ಅಂದರೆ, ಯಾವಾಗ ನಾವು ಯಾರೊಟ್ಟಿಗೆ ಕೂತ್ಕೋಬೇಕು, ಕೂತ್ಕೊಳ್ಬಾರ್ದು, ನಡಿಬಾರ್ದು, ಇರಬಾರ್ದು, ಬದಲಾಗಿ ನಾವು ಏನು ಮಾಡಬೇಕು, ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡಬೇಕು, ಆ ರೀತಿ ಧ್ಯಾನ ಮಾಡುವವರು ಹೇಗಿರ್ತಾರೆ, ಅವರ ಕೆಲಸಗಳು, ಕಾರ್ಯಗಳು ಹೇಗೆ ಅನುಗ್ರಹಿಸಲ್ಪಡುತ್ತವೆ ಎಂಬುದು ಈ ಸಾಮ್ 1ನೇ ಸಾಮ್ ಅಂದರೆ ಕೀರ್ತನೆ 1ರಲ್ಲಿ ಇದೆ. ನಮಗೆಲ್ಲರಿಗೂ ಗೊತ್ತು, ಯಾವನು ದುಷ್ಟರ ಆಲೋಚನೆ ತೆರಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು, ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವೆನು, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಹಾಗೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವವು. ಹೀಗೆ ಇನ್ನು ಕೆಲವು 2 ವಾಕ್ಯಗಳಿದೆ. ನಾನು ಎಲ್ಲ ವಾಕ್ಯಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಾದರೆ 5ನೆಯ ಬೆಸ್ಟ್ ಸಾಮ್ ಈ ಟಾಪ್ 5ಅಲ್ಲಿ ನಿಮಗೆ ಬೇರೆ ಇರ್ಬೋದು, ಆದರೆ ನಾನು ಆಯ್ಕೆ ಮಾಡಿರೋ ಟಾಪ್ 5ಅಲ್ಲಿ 5ನೇ ಸ್ಥಾನದಲ್ಲಿರುವಂಥ ಸಾಮ್ ಇದು ಸಾಮ್ 1, ಕೀರ್ತನೆ 1ನೇದು. ಹಾಗಾದರೆ 4ನೇ ಸ್ಥಾನದಲ್ಲಿ ಟಾಪ್ 4th ರ್ಯಾಂಕಲ್ಲಿರುವಂಥ ಸಾಮ್ ಯಾವುದಪ್ಪ ಅಂತ ನೀವು ನೋಡಿದ್ರೆ 121ನೆಯ ಕೀರ್ತನೆ. 121ನೆಯ ಕೀರ್ತನೆ ಹೌದು. ಈ ಕೀರ್ತನೆ ದೇವರ ಸಹಾಯವನ್ನು ಕೋರುವಂಥ ಕೀರ್ತನೆಯಾಗಿದೆ. ಮೊದಲ ವಚನ ನಿಮಗೆಲ್ಲ ಗೊತ್ತಿರುತ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು, ಭೂಮಿ ಆಕಾಶಗಳನ್ನು ನಿರ್ಮಿಸನಿದ್ದ ಯೆಹೋವನಿಂದಲೇ ಬರುವುದು ಎಂಬ ವಾಕ್ಯವನ್ನು ನೀವು ನಾನು ತಿಳಿದುಕೊಂಡಿದ್ದೇವೆ. ಕರ್ತನಿಗೆ ಸ್ತೋತ್ರ. ಅಲ್ಲಿ ಹೇಳುವಂಥದ್ದು, ನಮ್ಮ ಸಹಾಯ ಭೂಮಿಯನ್ನು ಪರಲೋಕವನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರಿಂದಲೇ ಬರುತ್ತದೆ ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೇವರು ನಮ್ಮನ್ನು ಕಾಪಾಡುತ್ತಾನೆ ಎಂಬ ಭರವಸೆಯನ್ನು ನೀಡುವಂಥ ಕೀರ್ತನೆ 121ನೆಯ ಕೀರ್ತನೆಯಾಗಿದೆ. ಅನೇಕ ಜನರು ಈ ಕೆಲವು ವಾಕ್ಯಗಳ ನಿಮಿತ್ತವಾಗಿ 121ನೇ ಕೀರ್ತನೆಯನ್ನು ಧ್ಯಾನ ಮಾಡುತ್ತಾರೆ. ಅನೇಕ ಕಂಠಪಾಠ ವಚನಗಳು ಈ ಟಾಪ್ 10 ಕೀರ್ತನೆಗಳಲ್ಲಿ ಇರುತ್ತದೆ. ಆದರೆ ಇವತ್ತು ನಾವು ಟಾಪ್ 5 ಕೀರ್ತನೆಗಳನ್ನು ಮಾತ್ರ ಧ್ಯಾನ ಮಾಡಿಕೊಳ್ತಾ ಇದ್ದೇವೆ. ನೀವು ಕಂಠಪಾಠ ಮಾಡಬೇಕಾದರೆ ಕೀರ್ತನೆ 1 ಉಪಯೋಗಿಸಬಹುದು, ಕೀರ್ತನೆ 121 ಉಪಯೋಗಿಸಬಹುದು. ಇವು 5 ಮತ್ತು 4ನೇ ರೇಟು. ನನ್ನ ಪ್ರಕಾರ ನೀವು ಬ್ಯಾಡ್ ಕಮೆಂಟ್ ಮಾಡೋರು ಇದೆಂಥ ವಿಡಿಯೋ ಪಾಸ್ಟ್ರಿ ಅಂತ ಹೇಳಬೇಡ್ರಿ. ಕೆಲವು ಈಗೀಗ ಬೆಳೆಯುತ್ತಿರುವಂಥವರಿಗೆ ಯಾವುದು ಬಹಳ ಪ್ರಾಮುಖ್ಯವಾದ ವಾಕ್ಯ ಕಂಠಪಾಠ ಮಾಡಲಿಕ್ಕೆ ಮತ್ತು ಭೂಮಿಯ ಮೇಲೆ ಅನೇಕ ಭಾಷೆಗಳಲ್ಲಿ ಅನೇಕ ಕಡೆಗಳಲ್ಲಿ ಉಪಯೋಗಿಸುವ, ಹುಡುಕುವ ಮತ್ತು ಪ್ರಭಾವಶಾಲಿಯಾಗಿರುವ ಕೀರ್ತನೆಗಳು 5. 2 ಕೀರ್ತನೆ ಆಯ್ತಲ್ಲ. ಟಾಪ್ 3ಯಲ್ಲಿರುವಂಥ ಕೀರ್ತನೆ ಹೌದು, ನೀವು ನೋಡಿದ್ದಕ್ಕೆ ಸತ್ಯ, ಕೀರ್ತನೆ 51. ಇದು ಪಶ್ಚಾತ್ತಾಪದ ಕೀರ್ತನೆ. ಪ್ರತಿ ಪಾಪಿಗೂ, ಪ್ರತಿ ಕೆಟ್ಟವನಿಗೂ, ಪ್ರತಿ ಮನತಿರುಗುವವನಿಗೂ ಒಂದು ಎಂಥ ಸುಂದರವಾದ ಕೀರ್ತನೆ ಅಂತ ಹೇಳಿದರೆ,
ದಾವೀದನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂಥ, ಅಮೂಲ್ಯವಾದಂಥ, ಪ್ರಯೋಜನಕರವಾದಂಥ, ತನ್ನನ್ನು ತಾನು ರೂಪಾಂತರಪಡಿಸಿ ದೇವರ ಹೃದಯಕ್ಕೆ ಹತ್ತಿರದವನಾಗಿ ಮಾಡಿದಂಥ ಕೀರ್ತನೆ ಈ ಕೀರ್ತನೆಯಾಗಿದೆ. ಯಾಕೆಂದರೆ ಈ ಕೀರ್ತನೆ ಅವನ ಜೀವಿತದ ಹಿಂದೆ, ಜೀವಿತದ ನಂತರ ಅನ್ನುವಂತೆ ತೋರಿಸುತ್ತದೆ. ಯಾಕೆಂದರೆ ಆ ಕೀರ್ತನೆ ಆತನನ್ನು ಬದಲಾಯಿಸಿದ ಕೀರ್ತನೆ. ಯಾವ ಪಾಪಿಗಳಾದರೂ ಕೂಡ ಈ ಕೀರ್ತನೆ ಓದಿದರೆ ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು ಅನಿಸುತ್ತದೆ, ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅನಿಸುತ್ತದೆ. ಅಂತಹ ಕೀರ್ತನೆ 51. ಪಾಪಗಳನ್ನು ಒಪ್ಪಿಕೊಂಡು ದೇವರ ಕ್ಷಮೆ ಮತ್ತು ಹೊಸ ಹೃದಯವನ್ನು ಬೇಡುವಾಗ, ಈ ಬೇಡುವ ಪ್ರಾರ್ಥನೆಯನ್ನು ಕೇಳುವ ಕರ್ತನು ಕರುಣಿಸಿ ಕ್ಷಮಿಸುವುದನ್ನು ನೆನಪಿಸುವಂಥ ಕೀರ್ತನೆ ಈ ಕೀರ್ತನೆಯಾಗಿದೆ. ಇದು ಟಾಪ್ 3 ರ್ಯಾಂಕಲ್ಲಿ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಎಂತಹ ಒಂದು ಸುಂದರವಾದ ಕೀರ್ತನೆ ಇದು ಗೊತ್ತಾ? ದಾವೀದನು ಹೇಳ್ತಾನೆ, ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪಗಳು ಯಾವಾಗಲೂ ನನ್ನ ಮುಂದೆ ಇವೆ ಎಂದು ಹೇಳುವಂಥ ಕೀರ್ತನೆ ಈ ಕೀರ್ತನೆ. ಅಪ್ಪ, ನನ್ನನ್ನು ತೊಳೆಯಪ್ಪ, ನನ್ನನ್ನು ಶುದ್ಧೀಕರಿಸಯ್ಯ, ನನ್ನನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡು, ಈ ಸೋಪ್ ಗಿಡದ ಬರಲಿನಿಂದ ನನ್ನನ್ನು ಚಿಮುಕಿಸಿಯೋ ಎಂಬಂತೆ ನನ್ನನ್ನು ಶುದ್ಧಿಗೊಳಿಸು ಎಂದು ಹೇಳಿ ದಾವೀದನು ಪ್ರಾರ್ಥಿಸುವಾಗ ದೇವರು ಕನಿಕರಿಸುವಂಥ ಒಂದು ಕೀರ್ತನೆ, ಪಶ್ಚಾತ್ತಾಪಕ್ಕೆ ಏಳಿ ಮಾಡಿಸಿದಂಥ ಕೀರ್ತನೆ ಈ ಕೀರ್ತನೆಯಾಗಿದೆ. ಅನೇಕ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಾಗ ಉಪಯೋಗಿಸುವ ಕೀರ್ತನೆ ಈ ಕೀರ್ತನೆಯಾಗಿದೆ ಎಂಬುದನ್ನು ನಾವು ನೋಡುತ್ತಾ ಇದ್ದೀವಿ. ಹಾಗಾದರೆ ನೀವು ಅಂದುಕೊಳ್ಳುತ್ತಾ ಇರುವುದು, ಟಾಪ್ 2nd ರ್ಯಾಂಕಲ್ಲಿ ಯಾವ ಕೀರ್ತನೆ ಇದೆಯಪ್ಪ, ವಿಚ್ ಇಸ್ ಅ 2nd ರ್ಯಾಂಕ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು, ಕೀರ್ತನೆ 91, ಸಾಮ್ 91, 91ನೆಯ ಕೀರ್ತನೆ. ಹೌದು, ಯಾಕೆಂದರೆ ಸುರಕ್ಷತೆ, ಸಂರಕ್ಷತೆ, ಭಯದಿಂದ, ಶತ್ರುಗಳಿಂದ, ಕೇಡುಗಳಿಂದ, ಬಲೆಗಳೊಡ್ಡುವಂಥದ್ದು, ವಿರೋಧ ಮಾಡುವಂಥದ್ದು, ಹಿಡಿಯುವಂಥದ್ದು, ಕೊಲ್ಲುವಂಥದ್ದು, ಶತ್ರುಕಾಟಗಳು ಬರುವಾಗ ಓದಬೇಕು ಎಂದು ಹೇಳುವ ಕೀರ್ತನೆ 91ನೆಯ ಕೀರ್ತನೆ. ಇವತ್ತು ಈ ವಿಡಿಯೋ ಮಾಡಲಿಕ್ಕೂ ಕೂಡ ಒಂದು ಬಹಳ ಪ್ರಾಮುಖ್ಯವಾದ ಕಾರಣ ಏನೆಂದರೆ, ಈ 5 ಕೀರ್ತನೆಗಳನ್ನು ಕಂಠಪಾಠ ಮಾಡಿ, ಅತಿ ಹೆಚ್ಚು ಸುಂದರವಾದ ವಾಕ್ಯಗಳಿದ್ದಾವೆ. ಸಾಧ್ಯವಾದರೆ ಬೇಕಾದರೆ ಇನ್ನು ಟಾಪ್ 5 ಅಂದರೆ ಇನ್ನು 10th 10, 9 ಇದೆಯಲ್ಲ, ಅದನ್ನು ಕೂಡ ಮಾಡ್ತೇನೆ. ಆದರೆ ಈ ಟಾಪ್ 5 ವಿಡಿಯೋಸ್ ಇದು ಕೀರ್ತನೆಗಳು ಮಾತ್ರ ಅತ್ಯದ್ಭುತವಾದ ಕೀರ್ತನೆಗಳು. ಇವುಗಳನ್ನು ಮಾತ್ರ ಓದಬೇಕು ಅಂತ ನಾನು ಹೇಳ್ತಾ ಇಲ್ಲ, ಇವೇ ಮುಖ್ಯ ಅಂತ ಹೇಳ್ತಾ ಇಲ್ಲ. ಕಂಠಪಾಠ ಮಾಡುವ ಉದ್ದೇಶದ ಸಲುವಾಗಿ, ಅನೇಕ ಜನರು ಉಪಯೋಗಿಸುವ ಸಲುವಾಗಿ, ಹುಡುಕುವ ವಾಕ್ಯಗಳ ಸಲುವಾಗಿ ಇದನ್ನು ಮಾಡುತ್ತಾ ಇದ್ದೇನೆ ಹೊರತು ಬೇರೇನೂ ಕಾರಣ ಇಲ್ಲ. ಹಾಗಾದರೆ ಟಾಪ್ 2ಲ್ಲಿರುವಂಥದ್ದು 91 ಕೀರ್ತನೆ 91. ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಎಂಥ ಬ್ಯೂಟಿಫುಲ್! ಯಾರು ಪರಾತ್ಪರನನ್ನು ಅವರು ಆಶ್ರಯಿಸುತ್ತಾರೋ ಅವರಿಗೆ ದೇವರು ಸುರಕ್ಷತೆಯನ್ನು ಕೊಡುತ್ತಾನೆಂಬ ಕೀರ್ತನೆ 91ನೆಯ ಕೀರ್ತನೆಯಾಗಿದೆ. ದೇವರು ನಮಗೆ ಆಶ್ರಯ ದುರ್ಗವಾಗಿ, ರಕ್ಷಕನಾಗಿ, ಭದ್ರ ಕೋಟೆಯಾಗಿ ಸುರಕ್ಷತೆಯನ್ನು ನೀಡುವಂಥ ಕೀರ್ತನೆ ಇದು. ಭಯ ಅಪಾಯದ ಸಂದರ್ಭಗಳು ಬಂದಾಗ ಧೈರ್ಯ ತುಂಬುವಂಥ ಕೀರ್ತನೆ. ಅನೇಕರು ಹೇಳ್ತಾರೆ ಸೇವಕರು, 91ನೇ ಕೀರ್ತನೆಯನ್ನು ಓದಿ ಮಲಕ್ಕೊಳ್ಳಿ, ಯಾವ ಕೇಡು ನಿನಗೆ ಬರೋದಿಲ್ಲ. ನಿನ್ನ ಬಲಗಡೆ, ಎಡಗಡೆ, ನಿನ್ನ ಮುಂದುಗಡೆ, ಹಿಂದುಗಡೆ ಎಂಥ ದೊಡ್ಡ ಕಷ್ಟ ಪ್ರಯಾಸಗಳಿದ್ದರೂ ಕೂಡ ಚಿಂತೆ ಮಾಡಬೇಡ, ದೇವರು ನೋಡ್ಕೊಳ್ತಾರೆ ಅಂತ ಹೇಳುವಂಥ ಕೀರ್ತನೆ ಈ ಕೀರ್ತನೆ 91ನೇ ಕೀರ್ತನೆ. ಈಗ 5 ಕೀರ್ತನೆಗಳನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರ್ತದೆ, ಇನ್ನೊಂದು ಕೀರ್ತನೆ ಯಾವುದಪ್ಪ ಅದು ಟಾಪ್ ರೇಟೆಡ್ಡು. ಬಹಳ ನಾವು ಅಂದುಕೊಳ್ತೀವಿ, ಕೆಲವು ಸಾರಿ ನಾನು ಅಂದುಕೊಂಡಿದ್ದೆ 91ನೇ ಕೀರ್ತನೆಯೇ ಏನಂದರೆ ಬಹಳ ಒಂದು ಫಸ್ಟ್ ರ್ಯಾಂಕಲ್ಲಿರುತ್ತೆ ಅಂತ. ಬಟ್ ನನ್ನ ಪ್ರಕಾರ ಈ ಸಾಮ್ 2nd ರ್ಯಾಂಕ್ ಹೋಗ್ಬಿಡ್ತು. ಹಾಗಾದರೆ ಫಸ್ಟ್ ರ್ಯಾಂಕ್ ಯಾವುದೆಂದರೆ ಕೀರ್ತನೆ 23. ಹೌದು, ಎಸ್, 23ನೇ ಕೀರ್ತನೆ. ಯಾಕೆ ಗೊತ್ತಿಲ್ವಾ ನಿಮಗೆ? ಏನು, ಕರ್ತನು ನನ್ನ ಕುರುಬನು, ಕೊರತೆ ಪಡೆನು ಎಂಬ ಕೀರ್ತನೆ. ಅದು ಶೆಫರ್ಡ್ ಸಾಮ್ ಅಂತ ಹೇಳ್ತಾರೆ, ಮೋಸ್ಟ್ ಕಂಫರ್ಟಿಂಗ್ ಸಾಮ್ ಅಂತ ಹೇಳ್ತಾರೆ. ಆಧರಿಸುವ, ಸಂತೈಸುವ, ಭರವಸೆ ಕೊಡುವ, ಭವಿಷ್ಯತ್ತಿಗೆ ದೇವರಿದ್ದಾನೆಂದು ತಿಳಿಸುವ
ಕೀರ್ತನೆ. ಈ ಕೀರ್ತನೆ 23ನೇ ಕೀರ್ತನೆ. ಇಂಥ ಸುಂದರವಾದಂಥ ಕೀರ್ತನೆ. ದೇವರು ತನ್ನ ಭಕ್ತರನ್ನು ಕಾಪಾಡುವುದು, ನಡೆಸುವುದು, ಸಮಾಧಾನ ನೀಡುವುದು, ಕರ್ತನು ಕುರುಬನ ಹಾಗೆ ನಡೆಯುವುದು, ಸಂಕಷ್ಟದ ಸಮಯದಲ್ಲಿ ಧೈರ್ಯವನ್ನು ತುಂಬುವಂಥದ್ದು, ಭರವಸೆ ನೀಡುವಂಥ ಕೀರ್ತನೆ ಈ ಕೀರ್ತನೆ. ಅನೇಕರು ನಿಮ್ಮಲ್ಲಿ ಈ 23ನೇ ಕೀರ್ತನೆ, 91ನೇ ಕೀರ್ತನೆ, 121ನೇ ಕೀರ್ತನೆ, 1ನೇ ಕೀರ್ತನೆ, ಈ ಕೀರ್ತನೆಗಳನ್ನೆಲ್ಲ 51ನೇ ಕೀರ್ತನೆ ಅಂತ ಸೂಪರ್ ಆದ, ಎಷ್ಟು ಅದ್ಭುತವಾದಂಥ ಕೀರ್ತನೆಗಳಿವಲ್ವಾ. ಈ 5 ಕೀರ್ತನೆಗಳು, ಒಂದು ಏನು 23, 91, 121, 51, ಎಲ್ಲ 51, ಒಂದು 23 ಬಿಟ್ಟರೆ ಎಲ್ಲ ಒಂದೊಂದೇ ಅಲ್ವಾ, ಒಂದನೇ ಕೀರ್ತನೆ ಅಲ್ವಾ. 51ನೇ ಕೀರ್ತನೆ, 121ನೇ ಕೀರ್ತನೆ, 91ನೇ ಕೀರ್ತನೆ, 23ನೇ ಕೀರ್ತನೆ. ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು. 23 ಬಿಟ್ಟುಬಿಟ್ಟು ಮೊದಲ ಸ್ಯಾಮ್, 23ನೇ ಸ್ಯಾಮ್, 91ನೇ ಸ್ಯಾಮ್ ಕೀರ್ತನೆ, ಆಮೇಲೆ 121ನೇ ಕೀರ್ತನೆ. ಈ ಕೀರ್ತನೆಗಳು ನಿಜವಾಗಿಯೂ ಅತ್ಯದ್ಭುತವಾದ ಕೀರ್ತನೆ. ಇವುಗಳನ್ನು ನಾವೇನು ಮಾಡ್ಬೋದು, ಕಂಠಪಾಠ ಮಾಡಬೇಕು. ಅದೇ ಉದ್ದೇಶಕ್ಕೆ ನಾನು ಈ ಕೀರ್ತನೆಯನ್ನು ಮಾಡಿರೋದು. ಟಾಪ್ 5 ಅಂತ ಹೇಳಿದ್ದೀನಿ. ಆ ಕೀರ್ತನೆಗಳನ್ನು ತೆಗೆದು ಹೋದರೆ ಆಡಿಯೋ ಮೆಸೇಜಸ್ ಆಲ್ರೆಡಿ ಬಂದ್ಬಿಟ್ಟಿದೆ. ಅದು ಆಡಿಯೋ ಬೈಬಲಲ್ಲಿ ಇದೆ. ನಿಮಗೆ ಬೇಕಾದರೆ ಅದನ್ನು ಆನ್ ಮಾಡಿಕೊಳ್ಳಿ. 1, 23, 51, 91, 121 ಓಪನ್ ಮಾಡಿ ಕಂಠಪಾಠ ಮಾಡಿರಿ. ಯಾರೆಲ್ಲ 5 ಸಾಮ್ ಕಂಠಪಾಠ ಮಾಡ್ತಿರೋ ಪೂರ್ತಿ ಒಂದು ವಿಡಿಯೋ ಮಾಡಿ ನನಗೆ ಕಳಿಸಿ. ಖಂಡಿತವಾಗಿ ದೇವರ ಆತ್ಮನ ಪ್ರೇರೇಪಣೆ ಅಂತ ನಿಮಗೊಂದು 5 ಸಾಮನ್ನು ನೋಡ್ದಿರ ದೇವರ ಮುಂದೆ ಒಂದು ವಿಡಿಯೋ ಮಾಡಿ ನನಗೆ ಕಳಿಸಿ. ನಿಮಗೊಂದು ಗಿಫ್ಟನ್ನು ನಾನು ಕಳಿಸ್ಕೊಡ್ತೇನೆ. ನಿಮ್ಮ ಅಡ್ರೆಸ್ ಮೂಲಕವಾಗಿ ನನಗೆ ವಿಡಿಯೋನ ಕಳಿಸ್ಕೊಡಿ. ಓಕೆ, ಗಾಡ್ ಬ್ಲೆಸ್ ಯು. ಈ 5 ಕೀರ್ತನೆಗಳು ದೇವರು ನಿಮ್ಮ ಹೃದಯದಲ್ಲಿಟ್ಟಿದ್ದಾನೆ. ಭಯವನ್ನು ತೆಗೆಯುತ್ತಾನೆ, ರೋಗವನ್ನು ತೆಗೆಯುತ್ತಾನೆ, ಧೈರ್ಯವನ್ನು ತುಂಬಿಸ್ತಾನೆ. ಪರಾತ್ಪರನಾದ ದೇವರು ತಾನೇ ಈ 5 ಕೀರ್ತನೆಗಳ ಮೂಲಕ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಯವನಸ್ಥರಿಗೆ ಉತ್ತೇಜಿಸಿರಿ. ಈ 5 ಕೀರ್ತನೆಗಳನ್ನು ಕಂಠಪಾಠ ಮಾಡಿ ವಿಡಿಯೋ ಮಾಡೋಕ್ಕೆ ಹೇಳಿ ಕಳಿಸಿರಿ. ನಿಜವಾಗಿ ಅವರಿಗೋಸ್ಕರವಾಗಿ ನಾನು ಗಿಫ್ಟ್ ಕೊಟ್ಟೇ ಕೊಡ್ತೇನೆ. ಎಷ್ಟು ಜನ ಆದರೂ ಮಾಡಲಿ, ಎಷ್ಟು ಜನ ಮಾಡ್ತಾರೋ, ಎಷ್ಟು ಜನ ವಿಡಿಯೋ ಮಾಡಿ ಕರೆಕ್ಟಾಗಿ ಹೇಳ್ತಾರೋ ಅವರಿಗೆ ನಾನು ವಿಡಿಯೋ ಖಂಡಿತ ಗಿಫ್ಟ್ ಕೊಡಲಿಕ್ಕೆ ನಾನು ರೆಡಿಯಾಗಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ದೇವರೇ, ಇದೊಂದು ಊರಿಗೆ ಸುಮ್ಮನೆ ಕರ್ತನೆ ಏನು ಉದ್ದೇಶಕ್ಕಾಗಿ ಅಲ್ಲ, 5 ಕೀರ್ತನೆಗಳು ಅತ್ಯದ್ಭುತವಾದ ಕೀರ್ತನೆಗಳಾಗಿರುವುದರಿಂದ ಕಂಠಪಾಠ ಮಾಡಿ ಹೃದಯದಲ್ಲಿ ವಾಕ್ಯವನ್ನು ಇಟ್ಟುಕೊಂಡು ಅವುಗಳನ್ನು ಕರ್ತನೆ ಬಾಯಿಪಾಠ ಮಾಡಿ ನಿನ್ನ ನಾಮಕ್ಕೆ ಮಹಿಮೆ ತರುವುದಲ್ಲದೆ 5 ಕೀರ್ತನೆಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವಂಥ ಕೃಪೆಯನ್ನು ಕೊಡು. ಕೇಳಿದಂಥ ನೋಡಿದಂಥ ಪ್ರತಿಯೊಬ್ಬ ವಿಶ್ವಾಸಿಯನ್ನು, ಯವ್ವನಸ್ಥರನ್ನು, ಮಕ್ಕಳನ್ನು ಪ್ರೇರೇಪಿಸು, ಉತ್ತೇಜಿಸು. ಈ ವಿಡಿಯೋ ಅನೇಕರು ನೋಡಲಿ, ಅನೇಕರಿಗೆ ಆಶೀರ್ವಾದದಾಯಕವಾಗಿರಲಿ ಎಂದು ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.